ವೀಕ್ಷಕರ ಗಮನಕ್ಕೆ. ಈ ಕಿರುಚಿತ್ರವು ಕೇವಲ ಒಂದು ಕಾಲ್ಪನಿಕ ಕಥೆಯಾಗಿದ್ದು, ಯಾವುದೇ ನೈಜ ಘಟನೆಗಳನ್ನು ಆಧರಿಸಿರುವುದಿಲ್ಲ ಮತ್ತು ಪಾತ್ರಗಳು ಕಾಲ್ಪನಿಕವಾಗಿವೆ. ಕೆಲವು ಸಾಹಸ ಸನ್ನಿವೇಶಗಳನ್ನು ಪಾತ್ರಧಾರಿಗಳ ಒಪ್ಪಿಗೆ ಮೇರೆಗೆ ಚಿತ್ರೀಕರಿಸಲಾಗಿದೆ ಮತ್ತು ಚಿತ್ರೀಕರಣ ಸಂದರ್ಭದಲ್ಲಿ ಯಾವುದೇ ಜೀವಿಗಳಿಗೆ ಹಾನಿ ಆಗಿರುವುದಿಲ್ಲ. ಇದು ಬದುಕಿಗೆ ಅಪಾರವಾದ ಬೆಳಕು ಕೊಡುವಂಥ ಒಂದು ಕತೆ. ಓರ್ವ ವ್ಯಕ್ತಿ, ಅವನಿಗೆ ತನ್ನ ಜೀವನ ತುಂಬ ಬೇಸರ ಅನಿಸ್ತಾ ಇದೆ. ಅವನಿಗೆ ಅಂದು ಅವನ ಎಕ್ಸಾಮ್ ರಿಸಲ್ಟ್ ಬರೋ ದಿನ ನೋಡೋಕೆ ಅಂತ ಅವನು ಬರ್ತಾನೆ. ಎಲ್ಲರೂ ಕಾತುರದಿಂದ ನೋಡ್ತಿರ್ತಾರೆ. ಇವನು ಭಯದಿಂದ ಹೋಗಿ ನೋಡ್ತಾನೆ. ನೋಡಿದ್ರೆ ಅವನು ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಾನೆ. ನೋಡಿ ಮನಸ್ಸಿಗೆ ತುಂಬ ಬೇಸರವಾಗಿ ಅಲ್ಲಿಂದ ಹೋಗ್ತಾನೆ. ಈ ವಿಷಯದಿಂದ ಅವನು ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಅವನಿಗೆ ಬದುಕೋದಕ್ಕೇನೆ ಇಷ್ಟ ಇಲ್ಲ. ಅವನು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಯೋಚನೆಯಲ್ಲಿದ್ದಾನು. ಅವನ ಜೀವನದಲ್ಲಿ ಎದುರಾದ ಸತತವಾದಂಥ ಸೋಲು, ಅವಮಾನ, ತಿರಸ್ಕಾರಗಳಿಂದ ಅವನು ಇನ್ನು ನನ್ನ ಬದುಕಿಗೆ ಯಾವ ಅರ್ಥವೂ ಇಲ್ಲ ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾನೆ. ತನ್ನ ಆತ್ಮಹತ್ಯೆಯ ನಿರ್ಧಾರವನ್ನು ಗಟ್ಟಿ ಮಾಡಿಕೊಂಡು ಮನೆಯಿಂದ ಹೊರಟ. ಮನೆಯಿಂದ ಸ್ವಲ್ಪ ದೂರ ಬಂದು ತನ್ನ ಮನೆಯನ್ನ ಹಿಂತಿರುಗಿ ಒಮ್ಮೆ ನೋಡ್ದ. ಮನಸ್ಸು ದುಃಖದಲ್ಲಿ ಒದಾಡಿ ಹೋಯ್ತು. ಯಾಕಲೇ ತಮ್ಮ, ಏನಾಗೈತಿ? ನೀರಿಗೆ ಬಿದ್ದಿಯಲ್ಲ, ಈಜು ಗೊತ್ತಿಲ್ಲ, ಏನೂ ಇಲ್ಲ, ನೀರಿಗೆ ಬೀಳ್ತೀಯ? ಚಂಡ ಎತ್ತಲೆ ಮ್ಯಾಕ. ಇಲ್ಲ ಅಣ್ಣ, ನಾ ಸಾಯಕ್ಕಂತ ಬಂದೇನೆ, ಸಾಯ್ತೇನೆ. ಕುತ್ಗಾಳಲ್ಲ ಇಲ್ಲಿ. ಏನು ಹೇಳೋರು ಕೇಳೋರು ಅದರ ಇಲ್ಲ? ಹೇಳಿದಷ್ಟು ಕೇಳ. ಹಂಗೆ ಸಾಯ ವಯಸ್ಸ ನಿಂದ? ಕಡ್ದು ನಿಂತೀಯ ಸಾಯಕ? ಯಾಕಲೇ ತಮ್ಮ, ಸಾಯ ಅಂತದ್ದು ಏನಾಗೈತಿ ನಿನಗೆ? ಇಲ್ಲ ಅಣ್ಣ, ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದೆ. ಮನೇಲಿ ಮುಖ ತೋರ್ಸೋದಾಗ್ಲಿಲ್ಲ, ಅದಕ್ಕೆ ಸಾಯಕ್ಕೆ ಬಂದ. ಏನು ಓದಕತ್ತಿದ್ದಿ? ಡಿಗ್ರಿ ತಗೊಂಡಿದ್ದಣ್ಣ, ಫೇಲ್ ಆಯ್ತು. ಅದಕ್ಕೆ ಈ ಡಿಸಿಷನ್ ತಗೊಂಡಿದ್ದೆ. ತಮ್ಮ, ಡಿಗ್ರಿ ಫೇಲಾರು ಸಾಯ್ಬೇಕ? ಯಾರು ಹೇಳ್ದಾರಲ್ಲ ನಿಂಗೆ? ಅಣ್ಣ, ನಾ ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕಂತ ಇದ್ದೆ. ನಾನು ನಂಬಿಕೆ ನಮ್ಮ ಮನ್ಯಾಗ ಎಲ್ಲರೂ ಅದಾರ. ಡಿಗ್ರಿನ ಫೇಲ್ ಆಯ್ತು. ನಮ್ಮ ತಂಗಿ ಮದುವೆ ಮಾಡ್ಬೇಕು, ಎಲ್ಲ ಪ್ರಾಬ್ಲಮ್ ಅದಾವಣ್ಣ. ಅದಕ್ಕೆ ಈ ಡಿಸಿಷನ್ ತಗೊಂಡೆ. ತಮ್ಮ, ಸಾಯೋ ವಯಸ್ಸಿನಿಂದ ಇಷ್ಟಕ್ಕೆಲ್ಲ ಸಾಯ್ತಾರ? ಸಮಸ್ಯೆ ಮನುಷ್ಯರಿಗಲ್ದ ಮರಕ್ಕೆ ಬರ್ತಾವ. ಈ ವಯಸ್ಸಿನಾಗ ಸಮಸ್ಯೆ ಎದುರಿಸಿ ಮೆಟ್ಟಿ ನಿಲ್ಬೇಕು, ಅದ ಜೀವನ. ಜೀವನದಾಗ ಸೋತೆ ಅಂತ ಹೇಳ್ತೀಯಲ್ಲ ನೀನು. ಬಾ, ಕರ್ಕೊಂಡು ಹೋಗ ನೀನು ಒಂದು ಜಾಗಕ್ಕೆ. ಅವನು ತಮ್ಮ ಓದಿದಾನ, ಇಂಜಿನಿಯರಿಂಗ್ ಮುಗಿಸ್ಯಾನ. ಇಂಜಿನಿಯರಿಂಗ್ ಮುಗಿಸಿ ಇಂಟರ್ವ್ಯೂ ಹೋದಾಗ ಅಲ್ಲಿ ಇಂಟರ್ವ್ಯೂನ್ಯಾಗ ಅವನ್ನ ಮೂಕ ಅಂತ ಹೇಳಿಸಿದ್ರು. ಅದರಿಂದ ಅವನಾಗಿ ಅವನು ಕುಕ್ಕೆಂದು ಮನ್ಯಾಗ ಬೇಸತ್ತು ಕುತ್ಕಂದ. ಒಂದೆರಡು ದಿನ ಮನ್ಯಾಗ ಕುಂತು ಯೋಚನೆ ಮಾಡಿದ. ಕುಂತ್ರ ಮನೆ ನಡೆಯೋದಿಲ್ಲ, ದುಡಿಯಾಕ ಕುಂತ. ಅವನಿಗೆ ದೇವರು ಹುಡ್ತನ ಬಾಯಿ ಕಿತ್ಕಂದ. ಆದರೂ ಅವನು ಹಠ ಬಿಡಲಿಲ್ಲ.
ಏನಾರ ಒಂದು ನಡೆಸ್ಬೇಕಲ್ಲ ಜೀವನ ಅಂದು ಮಾಡಾಕುಂತ. ನಿನಗೆ ಎಲ್ಲ ಸರಿ ಐತಿ, ಕೈ ಕಾಲು ಎಲ್ಲ ಸರಿ ಇದ್ದು ಸಾಯಕ್ಕೆ ಹೊರಟಿಯಲ್ಲ. ನಿನಗೆ ಏನು ಹೇಳ್ಬೇಕು? ಜೀವನದಾಗ ಕುಗ್ಗಬಾರ್ದು ತಮ್ಮ, ಎದ್ದು ನಿಲ್ಲ, ಹಠ ಇರ್ಬೇಕು. ನಿನಗೆ ಇನ್ನೂ ಒಬ್ಬನ ತೋರಿಸ್ತಾನೆ ಬಾ. ಓಯ್ ಮನು, ಏನಗಣ ಈ ಕಡೆ? ಈ ತಮ್ಮ ಯಾರು? ಹಂಗ ಬಂದಿದ್ವಿ ಈ ಕಡೆ. ನಮ್ಮನ ಇವನು ಸುನಿಲ ಅಂತ. ಬಾ ಅಣ್ಣ ಒಳಗೆ ಕುತ್ಕ. ಏನ ಮಾತಾಡ್ಬೇಕ, ಬಾ ತಮ್ಮ ಮನು ಹೊರಗ. ಏನಿಲ್ಲ ತಮ್ಮ ಮನು, ಎಲ್ಲಿ ಮಠ ಓದಿದ್ ನೀನು? ನಿನಗೆ ಗೊತ್ತಿದ್ದ ಐತಲ್ಲಣ್ಣ, 10th ಫೇಲ್ ಆಗೇನಿ. ಹೌದಾ? 10th ಫೇಲ್ ಆದಾಗ ನೀ ಏನಾರ ಸಹಾಯಕ್ಕೆ ಹೋಗಿದ್ದೆ ತಮ್ಮ? ಇಲ್ಲಣ್ಣ. ನೀ ಎದ್ರ ಸಂಬಂಧ ಫೇಲ್ ಆತ್ತಮ್ಮ? ಇಲ್ಲಣ್ಣ, ನನಗೆ ಓದೋದ್ರ ಮೇಲೆ ಆಸಕ್ತಿ ಇದ್ದಿದ್ದಿಲ್ಲ. ಏನು ಅನ್ನಿಸ್ತತ್ತಮ್ಮ ನಿಂದು ಬದುಕಿಗೆ? ಇವಾಗ ಪಡ್ತಾ ಇರೋ ಕಷ್ಟ ನೋಡಿದ್ರೆ ಓದ್ಬೇಕು ಅನ್ನಿಸ್ತಣ್ಣ. ಏನು ಮಾಡೋದು, ಈಗ ಓದೋಕ್ಕಾಗಂಗಿಲ್ಲ. ಇರಲಿ ಬಾ ತಮ್ಮ ಮನು, ನಿನ್ನ ಕಷ್ಟ ನನಗೆ ಅರ್ಥ ಆಗತಿ. ಹೋಗು. ಏನಪ್ಪ ನಾಗಣ್ಣ, ಸೌಕಾರ ಮಂದಿ ಈ ಕಡೆ? ಏನಿಲ್ಲಪ್ಪ ತಮ್ಮ, ಹಂಗ ಭಾಳ ದಿವಸ ಆಗಿತ್ತಲ್ಲ, ಬಂದಿದ್ವಿ ಈ ಕಡೆ. ಬಾ ಅಣ್ಣ, ಎಳ್ನೀರು ಕೊಡ್ದೋಗು. ಬ್ಯಾಡ ಬಿಡತ್ತಮ್ಮ, ಶೀತ ಆಗೈತಿ. ಬ್ಯಾಡ ಬ್ಯಾಡ, ಇರ್ಲಿ ಬ್ಯಾಡ. ನಿಮ್ಮ ಹುಡುಗನ ಏನು ಓದಾಕತ್ತಿಪ್ಪ ತಮ್ಮ? ಡಿಗ್ರಿ ಅಣ್ಣ. ಓದಿ ನೌಕರಿ ಮಾಡ, ನಮ್ಮಂಗ ಬಿಸ್ಲಾಗ ದುಡಿಬೇಡ. ಓದಾಕಚ್ಚಾರ ಓದು. ಸರಿ ತಗೋಣ. ಎಳಗಾಯಿ ಮಾರನ್ ಮಾತು ಕೇಳಿದೆ ಇಲ್ಲ. ಯಾಕೆ ಹೇಳ್ತಾನಪ್ಪ ಅಂದ್ರೆ, ಅವನು ಓದೋ ವಯಸ್ಸಿನಾಗ ಅವರಪ್ಪ ಸಡನ್ಲಿ ತಿರ್ಕ್ಯಂತ, ಅವ್ರವ್ವ ಅವ್ರ ಅಪ್ಪನ ನೆನಪಿನಾಗ ಹಾಸಿಗೆ ಇಡಲ್ಲ. ಇವನು ಅವ್ರವ್ವನ್ನ ನೋಡ್ಕೋಬೇಕಾತ. ಅದ್ರ ಸಂಬಂಧ ದುಡಿಯಾಕತ್ತಾನ. ಹೌದಾ? ನೀನು ಹಂಗೆ ಆಗ್ಬೇಡ. ವಯಸ್ಸೈತಿ, ಮನೆಯಾಗ ಎಲ್ಲ ಸರಿ ಅದಾರ. ಹೋಗು, ಓದ, ಏನಾಗಲ್ಲ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಭೂಮಿ ಸಿಡಿಯಲಿ, ಬಾನು ನಡುಗಲಿ, ನೀನು ಹೆದರದೆ ಎದುರಿಸು ಜಗವಾಗೋನೆ. ಗುರುತಾಗೋದು ಮನಸ್ಸಿದ್ದೋನೆ, ಮೇಲೇರೋದು ಜಯಶಾಲಿ ಆಗೋ ಆಗೋ ಆಗೋ. ನುಗ್ಗೋ ಎಲ್ಲರ ಹಿಂದೆ ತಳ್ಳುತ್ತಾ ಮುಂದೆ ನುಗ್ಗಿದವ ಶಕ್ತಿವಂತ. ನಿನ್ನಲಡಗಿದೆ ಚಂಡಮಾರುತ. ಎದ್ದೇಳೋ, ಸಾವಿಗಿಂತಲೂ ಸೋಲು ದೊಡ್ಡದು, ವೀರನೆಂದಿಗೂ ಸೋಲಬಾರದು. ವೀರ ಹನುಮನ ಅಂಶ ನಿನ್ನದು. ಎದ್ದೇಳೋ, ಯಾರ ಚರಿತೆಯ ಯಾರು ಮುರಿವರೋ, ಯಾರು ತಿಳಿಯರು ನಾಳೆ. ನಿನ್ನ ಚರಿತೆಯ ನೀನೆ ಬರೆದುತೋ, ಭೀಮ ಬಲವಿದೆ ನಿನ್ನಲ್ಲೇ. ಗುರಿಯಿದ್ದೋನೆ ಗುರುತಾಗೋದು, ಮನಸ್ಸಿದ್ದೋನೆ ಮೇಲೇರೋದು. ಜಯಶಾಲಿ ಆಗೋ ಆಗೋ ಆಗೋ.
ಬಿಟ್ಟರೆ ಬದುಕುವ ಮನುಷ್ಯ. ಎಲ್ಲೋರ ಅಡಿಯಾಡು ಕಲಿಯುಗ ನಿಂಗೀಗ ನೀನೇ ಗುರು. ಎಲ್ಲೋದು ನಿಲ್ಲೋದು ಕಲಿಮಗ ಇಲ್ಲಿಂದ ಎಲ್ಲ ಶುರು. ಗುರಿಯಿದ್ದೋನೇ ಗುರುತಾಗೋದು. ಅವನಿಗೆ ತನ್ನ ಬಾಳು ಸಾರ್ಥಕ ಅಂತ ಅನಿಸ್ತು. ಈ ಕತೆ ತುಂಬ ಅರ್ಥಪೂರ್ಣವಾದದ್ದಲ್ವೇ? ಜೀವನದ ಹೋರಾಟದಲ್ಲಿ ಎಷ್ಟೇ ಗಟ್ಟಿಯ ಹೋರಾಟಗಾರರಾಗಿದ್ರೂ ಒಂದಲ್ಲ ಒಂದು ಸಾರಿ ಬದುಕೋದೇ ಬೇಡ ಅನಿಸ್ಬಿಡುತ್ತೆ. ಮನಸ್ಸು ಖಿನ್ನವಾಗೋಗುತ್ತೆ. ಕೆಲವರು ಮರಳಿ ಚೈತನ್ಯ ತುಂಬಿಕೊಂಡು ಎಂದಿನಂತೆ ಬದುಕಿನ ಹೋರಾಟಕ್ಕೆ ಮರಳುತ್ತಾರೆ. ಆದರೆ ಮತ್ತೆ ಕೆಲವರು ಈ ಜೀವನದ ಜೊತೆ ಹೋರಾಡಬೇಕು ಅನ್ನೋ ಮನಸ್ಸು ಇದ್ದರೂ ಸಹ ಆ ಕ್ಷಣದ ಮನೋದುರ್ಬಲತೆಗೆ ಬಲಿಯಾಗಿ ಆತ್ಮಹತ್ಯೆಯ ಕಡೆ ಮನಸ್ಸು ಹರಿಸ್ಬಿಡ್ತಾರೆ. ಹೌದು, ಜೀವನ ಸುಲಭ ಅಲ್ಲ, ಅದು ಕಷ್ಟ. ಆದರೆ ಯಾವುದು ಶಾಶ್ವತವಂತೂ ಅಲ್ವಲ್ಲ. ಕೊನೆಯವರೆಗೂ ಪ್ರಯತ್ನಿಸಬೇಕು. ಭಗವಂತನೇ ನಮ್ಮ ಹೋರಾಟ ನಿಲ್ಲಿಸಬೇಕೇ ಹೊರತು ನಾವು ನಿಲ್ಲಿಸಬಾರ್ದು. ಎಲ್ಲರ ಜೀವನಕ್ಕೂ ಅರ್ಥ ಇದ್ದೇ ಇರುತ್ತೆ. ನಾವದನ್ನು ಕಂಡುಕೊಳ್ಳಬೇಕು. ನಮ್ಮ ದಾರಿ ಯಾವುದು, ಗುರಿ ಯಾವುದು ಅನ್ನೋದನ್ನು ನಿರ್ಧರಿಸಿ ಜೀವನದ ಈ ದಾರಿಯಲ್ಲಿ ಗಟ್ಟಿ ಹೆಜ್ಜೆಗಳನ್ನು ಇಟ್ಟು ಸಾಗಬೇಕು. ಬದುಕು ಕಟ್ಟಿಕೊಳ್ಳೋದಕ್ಕೆ ವರ್ಷಗಳೇ ಬೇಕು. ಆದರೆ ಅದನ್ನು ನಾಶ ಮಾಡೋದಕ್ಕೆ ಒಂದು ಸಣ್ಣ ತಪ್ಪು ನಿರ್ಧಾರ ಸಾಕು ಅಲ್ವೇ? ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ, ಶುಭವಾಗಲಿ.